ಅದನ್ನು ಕಟ್ಟಿಗೆ ಕೇಳಬೇಕಾಗಿತ್ತು ಅಥವಾ ತಮ್ಮ ಪಾರ್ಟಿಯಿಂದ ವಿಪ್ ಹೊಡಿಸ್ಬೇಕಾಗಿತ್ತು. ನಮ್ಮ ಶೆಟ್ಟರ್ ಅವರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಅಂತ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು. ನಾ ಯಾಕೆ ಇಬ್ಬರಿಗೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂದರೆ ಇಬ್ಬರು ಜವಾಬ್ದಾರಿ ಅದನ್ನು ಇದಿಷ್ಟು ಬೆಳೆಯೋದು ಅವಶ್ಯಕತೆಯೇ ಇರಲಿಲ್ಲ. ಅಂದರೆ ಇದರ ಅರ್ಥ ಇವರೆಲ್ಲರೂ ಅಲ್ಲಿ ವೋಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರಂತ. ಅದಕ್ಕೆ ಒಂದು ಮಾತು ಇಲ್ಲಿ ಅದು ಸ್ಟೇಟ್ಮೆಂಟ್ದಾಗ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ. ಅವರು ಕ್ಲಾರಿಫೈ ಮಾಡ್ತಾರೆ ನಮ್ಮ ಇವರು ಜಗದೀಶ್ ಶೆಟ್ಟರ್ ಅವರು, BJP ಈಸ್ ನಾಟ್ ಇಂಡಲ್ಜಿಂಗ್ ಇನ್ ಎನಿ ಲ್ಯಾಂಗ್ವೇಜ್ ಪಾಲಿಟಿಕ್ಸ್. ನೋಡ್ರಿ, ನಾವು ಯಾವುದೇ ಭಾಷಾ ಸಮಸ್ಯೆಯಲ್ಲಿ ಒಳಗೆ ಬರೋದಿಲ್ಲಪ್ಪ, ಇನ್ವಾಲ್ವ್ ಆಗೋದಿಲ್ಲ ಅಂದ್ರೆ ಇದೇ ರೀತಿ ಮುಂದೆ ಹೋಗೋದು ಅಂತ. ಆದರೂ ನಾನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಇದು ಹಿಂಗಂದ್ರೆ ಏನದು? ಎಲ್ಲ ಇವತ್ತಿನ ರಾಜಕಾರಣಿಗಳು ತಮ್ಮ ವೋಟ್ ಬ್ಯಾಂಕ್ ನೆರಗಟ್ಟೆಲ್ಲ ಮಾತಾಡ್ತಾರೆ ವಿನಃ ಇಲ್ಲಿ ಕನ್ನಡಿಗರ ಭಾವನೆ ಆಗಿರ್ಬೋದು ಮತ್ತದಾಗಿರ್ಬೋದು ಯಾರಿಗೂ ಅದು ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಇವೆಲ್ಲ ಡೆವಲಪ್ಮೆಂಟಿಂದ ಗೊತ್ತಾಗ್ತದೆ. ಯಾಕಂದರೆ ಇವತ್ತು ಕೇವಲ ನಾವು ಇವತ್ತು ಶೆಟ್ಟರ್ ಅವರಿಗೆ ಟೀಕಾ ಮಾಡ್ತಾ ಇಲ್ಲ, ಅದೇ ಕಾಲ ಸತೀಶ್ ಜಾರಕಿಹೊಳಿ ಟೀಕಾ ಮಾಡ್ತಾ ಇಲ್ಲ, ಈ ಪೊಲಿಟಿಕಲ್ ಪಾರ್ಟಿಗಳಿಗೆ ಟೀಕಾ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ನಾಯಕರು ಟೀಕೆನೇ ಅದು. ಯಾಕಂದರೆ ಒಂದು ಸಣ್ಣ ವಿಷಯ, ಹೌದಪ್ಪ, ಕರ್ನಾಟಕದ ಭಾಗ ಬೆಳಗಾವಿ ಅಂತೇಳಿ ತಮ್ಮ ಒಂದು ಒತ್ತಾಯ ಏರೆ BJPಗರು ಮತ್ತು ಕಾಂಗ್ರೆಸ್ಸಿಗರು ವಿಪ್ ಹೊರಡಿಸಿ ನೀವು ಇರೋದ ರೀತಿ ಬರೀಬೇಕು, ಆರ್ಡರ್ ಆಗಬೇಕು ಅಂತ ಹೇಳ್ಬೇಕಾಗಿತ್ತು. ಯಾಕಂದ್ರೆ ಮೇಯರ್ ಮತ್ತು ಉಪಮೇಯರ್ ಕನ್ನಡಿಗರಿದ್ದಾರೆ. ಕರ್ನಾಟಕದ ಬಗ್ಗೆ ಇದನ್ನು ಕನ್ನಡಿಗರು ಅಂದರೆ ಅಲ್ಲಿ ಕನ್ನಡಿಗರು ಮಾತಾಡ್ತಿದ್ದಾರೆ, ಕನ್ನಡ ಹೋರಾಟಗಾರರು ಮಾತಾಡ್ತಿದ್ದಾರೆ. ಇವರೆಲ್ಲರೂ ಏನಪ್ಪ ಅಂದರೆ ವೋಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಇನ್ನೂ ಜೀವಂತಲ್ಲಿ ಉಳಿದದು ಅನ್ನೋದು ಎಲ್ಲರ ವಾದ ಮತ್ತು ಅದು ಸರಿ ಅನಿಸ್ತಾ ಇದೆ. ಯಾಕಂದರೆ ಮಹಾರಾಷ್ಟ್ರ ಏಕೀಕರಣ